ಅಲ್ಲ ಹೌದು, ತತ್ತದೆ ದಿನ ಬೆಳಗ್ಗೆ ಮುಂಚೆ ಬೇಗ ಹೋಗಿ ಒಂದು ಹೊರೆ ಹುಲ್ಲು ತಂದಿಟ್ಟೆ ಅದು ಗೌಡ್ರ ಮನೆ ಕೆಲ್ಸಕ್ಕೆ ಹೋಗೋದು. ದಿನಾನೂ ತತ್ತದಪ್ಪ. ಅದು ಎಂತ ಕೇಳ್ತಿದ್ದೀರಿ ನೀವು ಶೇಖರಣ್ಣ? ನಿಮ್ಮನೇಲಿ ಅಂತ ದನಗಿನ ತಂದ್ಕೊಂಡ್ರ? ಅದು ಹುಲ್ಲು ತಂದು ಹಾಕ್ಬೇಕಾ? ಬೇಕಾದ್ರೆ ಹೇಳ್ತೀನಿ, ನಾನು ಕೊಡ್ತೀನಿ, ಇಲ್ಲಿ ಅದು ಕೊಟ್ಟರೆ ನಾನು ಹೊತ್ಕೊ ಬಂದು ಹಾಕ್ತೀನಿ. ನಿಮ್ಮ ಮನೆ ಮಟ್ಟಿಗೆ ನಾನೇನು ಅಲ್ಲ ಅನ್ನಲ್ಲ, ನೀವೇನದು ಕೈಯೂರಿ ಇಟ್ಕೊಂಡಲ್ಲ ಕೊಡ್ತೀರಿ. ಎಂಥ ದನ? ಸಿಂಧಿ ದನನ ಕಾಡ್ದನನ? ಸ್ವಲ್ಪ ಸುಮ್ಮನಿರ, ಮಾತಾಡೋದನ್ನ ಪೂರ್ತಿ ಅಲೇಸ್ಕೆ. ಸ್ವಲ್ಪ ಏನು ಪುರಾಣ ಶುರು ಮಾಡಿಬಿಡ್ತೀಯ. ದನ ತಂದು ಕಟ್ಟಿದ್ರೆ ನಂಗೆ ಹುಲ್ಲು ತರಕ್ಕೆ ಜನ ಮಾಡ್ಕೊಳಕ್ಕೂ ಗೊತ್ತು. ನಿನ್ನ ಮನೆ ಬಾಗ್ಲಿಗೆ ಬರೋಲ್ಲ. ನಾ ಕೇಳಿದ್ದಕ್ಕಷ್ಟು ಉತ್ತರ ಕೊಡು. ಅದೇ ತೋಟದಿಂದನೇ ತರೋದಾದ? ಪ್ರಭಾಕರರ ಮನೆ ತೋಟದ ಕಡೆಯಿಂದನೇ ತತ್ತದ? ಏನು ಹೇಳು, ಎಷ್ಟು ಹೊತ್ತಿಗೆ ತತ್ತದೆ ಅಷ್ಟು ಹೇಳು ನನಗೆ. ಆಗ್ಯೋತ ಇದು ಅಂತ ತುಮರ ಹೇಳ್ದ್ನಲ್ಲ, ಈಗ ಹೊತ್ತರ ಮುಂಚೆ ಹೋಗಿ ತತ್ತದೆ. ಎಲ್ಲರೂ ಬೆಳಗ್ಗೆ ಮುಂಚೆ ಬೇರೆ ಕೆಲಸ ಇದ್ದರೆ ಸಾಯಂಕಾಲ ಕೆಲಸ ಬಿಟ್ಟು ಬರೋಳು ಹೋಗಿ ತಗೋಬರ್ತದೆ. ಒಳ್ಳೆ ಅವ್ರ ಮನೆ ದಾರಿಲೇ ತರೋದು. ಎಂತ ಎಂಥವ್ರು ಇದಾಗ್ಯದಂತ ಅವ್ರ ತೋಟದಲ್ಲಿ? ಇಲ್ಲ, ಮೊದಲೇನಾರು ಇದು ಮಾಡ್ತಿತ್ತೇನೋ, ಹಂಗೆ ಪಾಟಾಡ್ಕೆ ಹೆರ್ಕಿ ಬತ್ತಿತ್ತು. ಈಗ ಎಂಥ ಇದು ಮಾಡೋದು ಇಲ್ಲ. ಆ ಅಭ್ಯಾಸ ಎಲ್ಲ ಬಿಟ್ಟದೆ. ನೀವು ಸುಮ್ಮನೆ ಯಾರೋ ಹೇಳಿದ್ರು ಅಂಥೇಳಿ ನಮ್ಮನಿಗೆ ಬಂದು ಹಿಂಗೆ ಕೇಳಬೇಡಿ ಶೇಖರಣ್ಣ. ನಮ್ಮ ವಿಶ್ವಾಸ ಸುಮ್ಮನೆ ಹಾಳಾಗೋದು ಬೇಡ. ನಾನು ಅದನ್ನು ಕೇಳಕ್ಕೆ ಬರಲ್ಲ. ಯಾರ ಮನೆಯಿಂದ ಎಂತನಾರು ಕದ್ಕೊ ಬಂದು ಸಾಯಲಿ ನೀನು ಹೆಂಡ್ತಿ, ನನಗೇನ? ನನ್ನ ಸುದ್ದಿ ಬರದೇ ಇದ್ರೆ ಸೈ ಅಷ್ಟಯ್ಯ. ನಾ ಎಲ್ಲರೂ ಹೋಗ್ತೀನಿ, ಎಂಥದಾರು ಮಾಡ್ತೀನಿ. ನಿನ್ನ ಹೆಂಡ್ತಿಗೆ ಏನಂತ ಹೇಳೋ. ನನಗೇನು ಇದು ಬೇಗಾರಿಕೆ ಮಾಡ್ತದ ನನ್ನ ಹಿಂದೆ? ನಮ್ಮನೇಲಿ ಹೋಗಿ ನನ್ನ ಸುದ್ದಿ ಎಂತಕ್ಕೆ ಮಾತಾಡ್ಬೇಕು? ಸುಮ್ಮನಿರಿ ಶೇಖರಣ್ಣ ನೀವು. ನಾನು ಬಾಕಿದ್ದೇನಾದರೂ ಹೇಳ್ತಿದ್ದೆ. ಎಲ್ಲಿ ನಿಮ್ಮನಿಗೆ ಎಂತಕ್ಕೆ ಬರೋಕ್ಕೆ ಹೋಗಿದ್ದೀಗ? ಗೌಡ್ರ ಮನೆಯಲ್ಲೇ ಇದ್ದ ಸಾಯಂಕಾಲ ತನಕ ಒಳ್ಳೆ ಆಗ್ತದೆ. ಸಣ್ಣಮ್ಮ ಇಲ್ಲೇ ಅದರಂತೆ ಎಂತ ಒಂದಾರು ಇದ್ರ ಹತ್ರನೇ ಕೇಳೋದು. ಹಾಗಾಗಿ ಬರೋದೇ ಕಣ್ಣಿಗೆ ಕತ್ಲೆ ಆಗ್ತದೆ. ಬೆಳಗ್ಗೆ ಹುಲ್ಲು ತಂದು ಹಾಕಿದಳೆ, ಏನಂತು ತಿಂತು ಬಿಟ್ಟರು ಬಿಡ್ತು, ಓಡ್ತದೆ. ನಿಮ್ಮನಿಗೆ ಎಂತಕ್ಕೆ ಬಂದದೆ? ನಿಮ್ಮನಿಗೆ ಬಂದು ಎಂತ ಹೇಳಕ್ಕೆ ಬಂದದೆ? ಯಾರೋ ಎಂಥದ ಹೇಳಿದ್ರೆ ನೀವು ಸುಮ್ಮನೆ ನಮ್ಮ ಒಳಗೆ ಒಂದು ತರ್ಕಕ್ಕೆ ಬಂದು ಬಿದ್ಕುತ್ತದೆ. ಈಗ ಎಂತ ಹಂಗೇನಾರು ಹೇಳ್ತಿದ್ರೆ ನಾ ಕೇಳ್ತೀನಿ ನಾನು. ಸಾಕು ಸುಮ್ಮನಿರ. ಏನು ಹೆಂಡ್ತಿ ಪರ ವಹಿಸ್ಕೊಂಡು ಬಂದುಬಿಟ್ಟ ಕಾಣಬಾರ್ದಾ? ಮೊನ್ನೆ ನೀನು ಅಲ್ಲೆಲ್ಲ ಹೋಗ್ತಿದ್ದವನ ಹತ್ರ ಬಂದ್ಕೊಂಡು ನನ್ನ ಹತ್ರ ಹೇಳಿದ್ದು, ಹುಲ್ಲು ತಗೊಳ್ಳಿ ನಮ್ಮ ಮನೇಲಿ ಅನ್ನದಿನ್ನಿ ಬಿದ್ದದೆ ಅಂತ. ನೀ ಹೇಳಿದಕ್ಕೆ ನಾನು ಬೇರೆಯವ್ರ ಹತ್ರ ರೇಟ್ ಮಾತಾಡಿ ಹುಲ್ಲು ತಗೊಂಡೋಗಕ್ಕಂತ ಬಂದಿದ್ದು. ನಿನ್ನ ಹೆಂಡ್ತಿ ಒಂದು ಹೇಳು ಒಂದು ಬಿಡ್ತಾ? ಅದೇ ಇರಲಿ, ನನ್ನ ಮಗನ ಹತ್ರ ಹೋಗ್ಕೊಂಡು ಏನು ಬಾಗಾರ ದುಃಖ ಅಂತೆ. ನಿಮ್ಮ ಅಪ್ಪನ ದಸೆಯಿಂದ ನಮ್ಮ ಮನೇಲಿ ಹಿಂಗೆ ಇದು ಮಾಡ್ತಾರೆ, ಕಡಿಮೆ ದುಡ್ಡಿಗೆ ಹುಲ್ಲು ಕೇಳ್ತಾರೆ, ಹಂಗೆ ಹಿಂಗೆ ಅಂತ ಬಂದಿದ್ನ? ನಾ ಕೇಳಕ್ಕೆ ಬಂದಿದ್ನಾ? ನಿನ್ನ ಹತ್ರ ಕೇಳಿದ್ನ ನಾನು ಹುಲ್ಲು ಬೇಕು ನನಗೆ ಅಂತ? ಇಲ್ಲಪ್ಪ, ಇಲ್ಲ. ಅದೆಲ್ಲ ಒಂದೇ ಇತ್ಯರ್ಥಾಗಿ ಹೋತಲ್ಲ. ಈಗ ನಾ ಹೇಳಾಗಿದೆ ಇದ್ರ ಹತ್ರ. ಈಗ ಮತ್ತೊಂದು ಅಂತ ಈಗ ಎಂಥದಪ್ಪ. ನಾನು ಒಂಚೂರು ತಗೊಂಡಿದ್ದು ಪೂರ್ತಿ ಇಳದೆ ಹೋತು. ಹಿಂದೆ ಮುಂದೆ ಒಂದೂ ಗೊತ್ತಾಗಲ್ಲ. ಹುಲ್ಲಿಗೆ ಎಲ್ಲಿ ಹೋಗ್ತದೆ, ಎಷ್ಟೊತ್ತಿಗೆ ಹೋಗ್ತದೆ ಕೇಳ್ತೀರಿ. ಇದು ಹಿಂಗೆ ಅಂತೀರಿ. ಎಂಥದಪ್ಪ ಅದು ಎಂತ ಗೊತ್ತಾಗ್ತದೆ? ಎಲ್ಲದೆ ನಿನ್ನ ಹಿಂತಿ ಎಲ್ಲಿಗೆ ಹೋಗಿದೆ ಅದನ್ನು ಹೇಳು ಈಗ. ಶೇಖರಗೌಡ ಮೊನ್ನೆನೇ ಎಲ್ಲ ಮಾತಾಡಿ ಇತ್ಯರ್ಥ ಮಾಡಾಗ್ಯದೆ, ಮತ್ತೆ ಅಂತಕ್ಕೆ ಬಂದಾನೆ? ಏನು ಕುಡ್ದಿದ್ದು ನೆತ್ತಿಗೆ ಏರು ಹೋಗ್ಯದೇನಾ? ಯಾಜೆ ಮಾಡಕ್ಕೆ ಬಂದಾನೇನು? ನೀನು ಬಲಿ ಬಿಡಿಸಿ ಕಳಿಸ್ತೀನಿ ನೋಡಿ ಇವತ್ತು. ಅಲ್ಲೇ ಇದ್ದಾನ? ಮಾತೆಲ್ಲ ಅಲೆಸ್ತಾ ನಿಂತಿದ್ದೇನಾ? ಎರಡು ಮಾತು ಹೇಳಿ ಹೋತಾರೆ, ಆಮೇಲೆ ಬೈಲಿಗೆ ಬರೋಣ ಅಂತ. ಇವತ್ತು ಇತ್ಯರ್ಥ ಮಾಡದೆ ಇಲ್ಲಿಂದ ಹೋಗಲ್ಲ. ಏನು ಮಾಡ್ಬೇಕಂತ ಮಾಡ್ಕೊಂಡಿಯ? ನನ್ನ ಹೆಂಡ್ತಿನ ಮಗನ್ನ ನನ್ನ ಇರೋದ ಎತ್ಕಟ್ಬೇಕಂತ ಮಾಡ್ಕೊಂಡಿಯ? ನಿಂಗೇನು ಲಾಭ? ಕೆಲ್ಸಕ್ಕೆ ಬಂದಲ್ಲ ಅದು ಇದು ಎಂತಾರೆ ಇದು ಸಿಕ್ಕಿದ್ದು ಬದ್ದಿದ್ದೆಲ್ಲ ಹೊತ್ಕೊ ಬರೋಕ್ಕಾಗ್ತದೆ ಅಂತನಾ? ಶೇಖರಣ್ಣ ದೊಡ್ಡರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಎಂತ ಹೇಳ್ತಿದ್ದೀರಿ? ನಿಮ್ಮ ಹೆಂಡತಿ ನಿಮ್ಮ ಮಗನ ಹತ್ರ ಎಂತಕ್ಕೆ ಬರ್ತೀನಿ ರೀ ನಾನು ಮಾತಾಡೋಕ್ಕೆ? ನಿಮ್ಮ ಹಂಗೆ ನಾನು ಸುಮ್ಮನೆ ಕೆಲಸ ಬಗ್ಸಿ ಇಲ್ಲದೆ ತಿರ್ಕೊಂಡಿರೋದಲ್ಲ. ಇದ್ದು ಬದ್ದರ ಹತ್ರ ಎಲ್ಲ ಮಾತಾಡ್ತಾ ಕುತ್ಕೊಳಕ್ಕೆ ಒಂದು ಗಳಿಗೆ ಪುರ್ಸತ್ತಿಲ್ಲದೆ ಕೆಲಸ ಮಾಡ್ತಿರ್ತೀನಿ. ಉದ್ಯೋಗಿ ಅಂತಾರೆ ಅದೇನು ಹೋಗಿ ನೋಡಿ ಮನೇಲಿ ಕಾಲ್ ಕಿದ್ರಕಿಂಡು ಹಿಂಗೆ ಜಗಳಕ್ಕೆ ಬರಬೇಡಿ. ಎಲ್ಲರ ಮನೇಲಿ ಜಗಳಕ್ಕೆ ಬಂದಂಗೆ ನಮ್ಮ ಮನೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನಿರಲ್ಲ.
ಏನು ಹಿಂಗೆ ಬಂದು ಕೂಗ್ಬಿಟ್ರೆ ಹೆದರ್ಕಿತೀನಿ ಅಂತ ಲೆಕ್ಕ ಹಾಕಿದ್ರಾ? ಏಯ್, ಜಾಸ್ತಿ ಮಾತಾಡಬೇಡ. ಹೊಲ್ಲು ಉದುರಿಸ್ಬಿಟ್ಟೇನೋ ಈಗ. ಎಂತಕ್ಕೆ ನನ್ನ ಹೆಂಡತಿ ಹತ್ರ ಹೋಗ್ಕೊಂಡು ಕೈ ಚೀಲದಲ್ಲಿ ಅಂತದ ಹಿಡ್ಕೊಂಡು ಹೋಗ್ತಿದ್ರು ಅಂತ ಹೇಳಿ ಅಂತಲ್ಲ, ಎಂತಕ್ಕೆ? ನಾನು ಎಂತ ಬೇಕಾದ್ರೆ ಹಿಡ್ಕೊಂಡು ಹೋಗ್ತೀನಿ. ನಿಮ್ಮ ಮನೆಯಿಂದ ತಗೊಂಡು ಹೋಗಿದ್ನಾ? ನಿಂಗೆ ಎಂತಕ್ಕೆ ಅದು ನನ್ನ ಹೆಂಡತಿ ಹತ್ರ ಹೋಗಿ ಅಂತಕ್ಕೆ ಅಂತ ಹೇಳಕ್ಕೆ ಹೋಗಿದ್ದೆ? ಓ, ನೀವು ಹಲ್ಲು ಉದುರ್ಸೋ ತನಕ ನಾನೇನು ಬಾಳೆಹಣ್ಣು ತಿಂತಾ ಇರ್ತೀನಿ ಅಂತ ಮಾಡಿದ್ರಾ? ನಂಗೇನು ಕೈ ಇಲ್ಲನ? ಎಂತ ನಾ ಚೀಲ ತಗೊಂಡು ಹೋದ್ರೆ ನಿಂಗೇನು ಕೇಳಿ? ಎಂತ ಚೀಲ? ಕುಡಿ ಪೂರ್ತಿ ಏರದ ಎಂತ ಪೂರ್ತಿ ಇಳಿಸ್ಕೊಂಡು ಬನ್ನಿ, ಇಲ್ದಿ ತಣ್ಣೀರು ತಂದು ತಲೆ ಮೇಲೆ ಸುರಿದ್ರು ಸುರಿದೆ ನಾನೀಗ. ಎಂತ ಚೀಲ ಅಂದ್ರೆ ನಾನೆಂತ ಚೀಲ ನೋಡಿದೆ? ನಾನು ಎಂತಕ್ಕೆ ನೀವು ಚೀಲ ತಗೊಂಡು ಹೋಗೋದು ನಾನು ಎಂತಕ್ಕೆ ನೋಡಕ್ಕೆ ಬರಲಿ? ನಾಗಪ್ಪ, ಒಳ್ಳೆ ಮಾತಲ್ಲಿ ನಿನ್ನ ಹೆಂಡ್ತಿಗೆ ಬುದ್ಧಿ ಕಲಿಸಿದ್ರೆ ಕಲಿಸ್ದೆ. ಇದ್ರ ನಾಟಕ ಭಾಗಂತ್ರಾಸ ಎಲ್ಲರೂ ಇಟ್ಕೊಂಡ್ಲಿ, ನನ್ನ ಹತ್ರ ತೋರ್ಸೋದು ಬೇಡ. ಇದು ನಾನು ಚೀಲದಲ್ಲಿ ಅಂತದ ಹಿಡ್ಕೊಂಡು ಹೋಗೀನಿ ಅಂತ ಹೇಳಿ ಹೋಗಿ ನನ್ನ ಹೆಂಡತಿ ಹತ್ರ ಹೇಳಿದ್ದಲ್ದೆ ಮತ್ತು ಎಂಥ ಚೀಲ ನಾನು ನೋಡ್ಲಾ ಅಂತೀಯ? ಏನಾ ನಿತ್ಯಲ್ಲ ಸುಮ್ಮನೆ? ನಿಂಗೆ ಬುದ್ಧಿ ಕಲಿಸೋಕ್ಕಾಗ್ತದ ಇಲ್ಲ ನಾ ಕಲಿಸ್ಲಾ ಹೇಳ? ಏಯ್, ಎಂತ ಹೇಳ್ದೆ? ನೀ ಬುದ್ಧಿ ಕಲಿಸ್ತೀಯ ನಾನು ಕಲಿಸ್ಲಾ ಕೇಳ್ತಿದ್ದೀಯಾ? ಯಾರಿಗೆ ಯಾರಿಗೆ ಬುದ್ಧಿ ಕಲ್ಸೋದು ನೀನು ಹೆಂಡತಿನ ಹೊಡೆದು ಬದಿ ಕೂರಿಸ್ದಂಗೆ ಅಂತ ಲೆಕ್ಕ ಹಾಕಿಯೇನ? ಬಾ, ಇಲ್ಲಿ ಉಣ್ಗೋಲ್ ಬಟ್ಕಿ ತಗೋತೀನಿ ನೋಡು. ಫಸ್ಟ್ ದಾಟ ನನ್ನ ಮನೆ ಅಂಗಳದಿಂದ ಅಚ್ಚಿಗೆ ದಾಟ ಮಾತಾಡಿ ನೀವೆಂತ ಅರ್ತಿ ನೋಡ್ತಾ ನಿಂತ್ಕೊಂಡಿರಿ? ಎಂತ ಅರ್ತಿ ನೋಡ್ತಾ ನಿಂತ್ಕೊಂಡಿರಿ? ಕೂತ್ಕಿ ಚೆಂಡಿ ಕೈ ಹಾಕಿ ಅಚ್ಚಿಗೆ ದೂಡಿ ಹೇಳ್ತೀನಿ. ನೀವು ದೂಡ್ತೀರಾ ನಾ ದೂಡ್ಲಾ? ಊರ್ ಹಾಳನ್ನ ಬಿಸಕ ಅಷ್ಟೊತ್ತಿಂದ ಹೇಳ್ತಿದ್ದೀನಿ, ಗೌರವ ಕೊಡ್ತಿದ್ದೀನಿ, ಅದನ್ನು ಉಳಿಸ್ಕೆ ಅಂತ ಹೇಳಿ. ನಿನಗ ಹೇಗಿದ್ದೀನೇ ಇಲ್ಲ ನಿಂಗೆ. ಶೇಖರಣ್ಣ, ಬೇಡ, ಇಂದು ಮಾತು ಬೇಡ. ನೋಡಿರಿ, ನಾನು ಹೇಳಿದ್ದಲ್ಲನ, ಅದು ಹೋಗ್ಲ, ಎಲ್ಲಿಗೂ ಹೋಗ್ಲ. ಅದು ನಾನೇ ನೋಡ್ತಿದ್ನಲ್ಲ, ಎಲ್ಲಿಗೂ ಹೋಗ್ಲ. ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಎಂತ ಅಂತ ನೋಡೋಣ. ಈಗ ನಡೀರಿ ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯೇ ಇರಲ್ಲ. ಮನೆ ಬಾಗ್ಲಿಗೆ ಬಂದರಿಗೆ ಹಿಂಗೆ ಮಾತಾಡೋದಾ? ಮನೆ ಬಾಗ್ಲಿಗೆ ಬರೋಂಥವ್ರು ಬಂದರೆ ಯಾರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತದೆ. ಹಿಂಗಿದ್ದ ಅಲ್ಗಟ್ಟವು ಬಂದರೆ ಇಷ್ಟೇ ಮರ್ಯಾದೆ. ನಂಗೆ ಮಾತ್ರ ಏನು ಹೇಳಕ್ಕೆ ಬರಬೇಡಿ. ಪೂರ್ತಿ ಸಿಟ್ಟು ಬರೋರೊಳಗೆ ಅವನ್ನ ಹಚ್ಚಿಗೆ ದಾಡ್ಸಿದ್ರಿ. ಅಬ್ಬಬ್ಬಬ್ಬಬ್ಬ, ಯಾವನ ಮನೆ ಕೂಲಿಗೆ ಹೋಗಿ ನಾ ಕಾಸು ಮಾಡ್ಕೊಂಡಿಯ ಅಂಥೇಳಿ ನಿಂದು ಇಷ್ಟು ದೌಲತ್ತು ಅಲ್ಲ? ನನಗೆ ಗೊತ್ತಿಲ್ಲ ಅಂತ ಮಾಡಿಯ ನಿನ್ನ ಹಣೆ ಬರ? ಎಲ್ಲಿ ಹೋಗಿ ಎಂತ ಮಾಡ್ತೀಯ ಅಂತ ನಂಗೆ ಇಷ್ಟು ಹೆದರ್ಸ್ತಿದ್ದೀಯ? ನಂಗೆ ನಾಳೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರನ್ನೇ ಕರ್ಕೊ ಬರ್ದೇ ಇದ್ರಿ ಯಾಕೆ? ನೋಡು ಮತ್ತು ನಿನಗಷ್ಟು ಕೆಲಸ ಮಾಡದೆ ಬಿಡಲ್ಲ ನಾನು. ಥೋ ಶೇಖರಣ್ಣ, ಹಾಗಿದ್ದುಂದಲ್ಲೇ ಅಂತ ಮಾಡಬೇಡಿ ಮಾರ. ಪೊಲೀಸ್ ಗೀಲಿಸಿಗೆ ಹೇಳ್ಬೇಡಿ. ಬೇಡ, ನಾ ಹೇಳಿದ್ನಲ್ಲ ಅದಕ್ಕೆ ನಾ ಹೇಳ್ತೀನಿ. ನೀವು ಹೋಗಿ ಮಾರ, ನೀವು ಹೋಗಿ. ನಾನೇ ಬೇಕಾದ್ರೆ ಮನೆ ತನಕ ಬಿಟ್ಟು ಬರ್ತೀನಿ. ಎಂತಕ್ಕೆ ನೀವೆಂತಕ್ಕೆ ಹೆದರ್ತೀರಿ? ಪೊಲೀಸು ಅಂದ ಕೂಡಲೇ ನೀವು ಹೆದರೋದು ಎಂತಕ್ಕೆ? ಅವ್ನು ಕರ್ಕು ಬರಲಿ, ಹೇಗಿತ್ತಿದ್ರೆ ಪೊಲೀಸನ್ನು ಕರ್ಕು ಬರಲಿ, ಇವನ್ನೇ ಒದ್ದು ಒಳಗೆ ಹಾಕ್ತಾರೆ. ಇವನು ಮಾಡಿರೋ ಇದಕ್ಕೆ ನನಗೆ ಹೇಳಕ್ಕೆ ಬರ್ತಾನೆ. ನೀವೆಂತಕ್ಕೆ ಅವನ ಹತ್ರ ದೈನ ಅನ್ನೋದ? ಶೇಖರಣ್ಣ, ನಿಮ್ದು ಅಮ್ಮಯ್ಯ ಅಂತೀನಿ ಮಾರ. ನಡೀರಿ ಹೋಗೋಣ. ನಡೀರಿ, ಇವತ್ತು ಹೋತೀನಿ. ಮಾತ್ರ ನಿನ್ನ ಹೆಂಡತಿ ಸೊಕ್ಕು ಇಳಿಸ್ತಾ ಇದ್ರೆ ನನ್ನ ಹೆಸರು ಶೇಖರನೇ ಅಲ್ಲ ನೋಡು. ಬೇಡ, ಹೆಸರು ಬದಲಾಸ್ತೆ ಈಗಲೆಯ. ಬರೀ ಶೇಖರ ಅಲ್ಲ, ಕಳ್ಳ ಶೇಖರ ಅಂತ. ಇಲ್ಲ ಶೇಖರಣ್ಣ ಅದಕ್ಕೆ ಹೇಳ್ತೀನಿ ನಾನು. ನೀವು ನಡೀರಿ. ಅದಕ್ಕೇನೋ ಇವತ್ತು ದೈ ಆಳಿಕೆ ಆಗಿದೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯೇ ಇರಲ್ಲ ನೀನೀಗ. ನೋಡಿರಿ ಶೇಖರಣ್ಣ, ನೀವು ನಡೀರಿ ಶೇಖರಣ್ಣ, ನಾ ಹೇಳಿದ್ನಲ್ಲ, ನೀನಿಷ್ಟು ದೈನ ಅಂತಿದ್ದೀಯಲ್ಲ ಅಂತ ಹೋತಿದ್ದೀನಿ.